ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 28. ರಾವಣ ವಧೆ. ದುಶ್ಶಕುನಗಳು. ರಾವಣನು ಮೂರ್ಛೆಯಿಂದೆದ್ದನು. ಸೊಸೆಯಾದ ನರಾಂತಕನ ಭಾರ್ಯೆಯಾದ ಬಿಂದುಮತಿಯ ರೋದನವನ್ನು ಸಹಿಸಲಾರದೆ ದುಃಖದಿಂದ ಉಕ್ಕಿ ಬರುತ್ತಿದ್ದ ಕೋಪದಿಂದ ದೇಹವನ್ನೇ ಮರೆತನು. ಹೀಗೆ ದುಃಖಿಸುತ್ತಿರುವಾಗ ಬೆಳಗಾಯಿತು. 4 ಸಿಂಹದ್ವಾರಗಳ ಬಳಿ ವಾನರರು ಬಂದು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾರೆನ್ನುವ ವಾರ್ತೆ ಕೇಳಿದನು. ರಾಕ್ಷಸ ಯೋಧರನ್ನು ಕುರಿತು, ಎಲೋ ಯೋಧರಿರ, ಯುದ್ಧ ಮಾಡುವುದಕ್ಕೆ ನಿಮ್ಮ ಎದೆ ಹಿಂಜರಿದರೆ ನೀವು ಈಗಲೇ ಹಿಂದಿರುಗುವುದೊಳ್ಳೆಯದು. ಯುದ್ಧ ಮಾಡುತ್ತಾ ಮಧ್ಯದಲ್ಲಿ ನೀವು ಓಡಿ ಹೋದರೆ ನಾನು ಸಹಿಸುವುದಿಲ್ಲ. ಹಾಗೆ ಓಡಿ ಹೋದರೆ ನನ್ನ ಕೈಯಿಂದಲೇ ನಿಮ್ಮ ಪ್ರಾಣ ತೆಗೆಯುವೆನು ಎಂದನು. ವಾಯು ವೇಗದಂತಹ ರಥವನ್ನು ಸಜ್ಜುಗೊಳಿಸಿಕೊಂಡು ಹೊರಟನು. ರಣಭೇರಿಗಳು ಮೊಳಗಿದುವು. ಕಪ್ಪನೆಯ ಬೆಟ್ಟಗಳೋ ಎನ್ನುವಂತೆ ಅಪರಿಮಿತ ಬಲಿಷ್ಠರಾದ ರಾಕ್ಷಸ ವೀರರು ಯುದ್ಧಕ್ಕೆ ಹೊರಟರು. ಆಗ ದುಶ್ಶಕುನಗಳು ಕಾಣಿಸಿದುವು. ಭುಜಬಲದಿಂದ ಗರ್ವಿತನಾದ ರಾವಣನು ಅವುಗಳನ್ನು ಲೆಕ್ಕಿಸಲಿಲ್ಲ. ಕೈಯಲ್ಲಿದ್ದ ಆಯುಧಗಳು ಜಾರಿ ಕೆಳಗೆ ಬಿದ್ದವು. ನಾಯಿ ನರಿಗಳು ಗೋಳಿಟ್ಟವು. ಲಂಕೆಯವರೆಲ್ಲ ರಾವಣನಿಗೆ ಮೃತ್ಯು ಸಮೀಪಿಸಿತೆಂದು ತಿಳಿದರು. ಕಾಲನ ದೂತನೆಂಬಂತೆ ಗೂಬೆ ಅರಚಿತು. ರಥ, ಗಜ, ತುರಗ, ಪದಾತಿಗಳಿಂದ ಕೂಡಿದ ರಾಕ್ಷಸರ ಚತುರಂಗ ಬಲ ಯುದ್ಧಕ್ಕೆ ಹೊರಟಿತು. ಆ ಸೈನ್ಯ ನಡೆದು ಹೋಗುತ್ತಿರಲು ಭೂಮಿ ನಡುಗಿತು. ಆ ಸೈನ್ಯ ವರ್ಣನಾತೀತವಾಗಿತ್ತು. ನಾನಾ ವಿಧದ ಧ್ವಜ ಪತಾಕೆಗಳು ಶೋಭಿಸಿದುವು. ಮದಗಜದಂಥ ಯೋಧರು ಕೋಟಿ ಸಂಖ್ಯೆಯಲ್ಲಿ ಯುದ್ಧಕ್ಕೆ ಹೊರಟರು. ವೀರ ವಸಂತನು ತನ್ನ ಸೈನ್ಯವನ್ನು ವ್ಯೂಹ ರಚಿಸಿ ಯುದ್ಧಕ್ಕೆ ನಡೆಸಿಕೊಂಡು ಹೋಗುತ್ತಿದ್ದಾನೋ ಎನ್ನುವಂತೆ ರಾಕ್ಷಸ ಸೈನ್ಯ ಶೋಭಿಸಿತು. ಭೇರಿ, ನಗಾರಿ, ಶಹನಾಯಿ ಮೊದಲಾದ ವಾದ್ಯಗಳು ಧ್ವನಿಗೈದವು. ವೀರರು ಸಿಂಹನಾದ ಮಾಡಿದರು. ರಾವಣ ಸೈನ್ಯ. ಅತ್ತ ವಾನರ ಸೈನ್ಯದಲ್ಲಿ ಬಾಣಗಳಿಂದ ಘಾಸಿಗೊಂಡ ರೆಕ್ಕೆಯುಳ್ಳ ಪರ್ವತಗಳ ಹಾಗೆ ಮಹಾಕ್ರೂರರಾಗಿ ವಾನರ ಭಲ್ಲೂಕಗಳು ಕಾಲನಂತೆ ಯುದ್ಧಕ್ಕೆ ಹೊರಟರು. ನಖಗಳನ್ನು, ದಂತಗಳನ್ನು, ಪರ್ವತಗಳನ್ನು, ವೃಕ್ಷಗಳನ್ನು ವಾನರರು ಆಯುಧವಾಗಿ ಮಾಡಿಕೊಂಡರು. ಮದಗಜದಂಥ ರಾವಣನನ್ನು ಸಂಹರಿಸಲು ಹೊರಟ ವಾನರರು, ರಾಮಚಂದ್ರ ಮಹಾರಾಜನಿಗೆ ಜಯವಾಗಲಿ ಎಂದು ಸಿಂಹನಾದ ಮಾಡಿದರು. ರಾಕ್ಷಸರು ದ್ವಂದ್ವ ಯುದ್ಧ ಆರಂಭಿಸಿದರು. ಸರಿಸಮಾನರಾದ ಯೋಧರು 2 ಕಡೆಯೂ ಹೋರಾಡಿದರು. ರಾವಣನಿಗೆ ಜೈ ಎಂದು ರಾಕ್ಷಸರು, ರಾಮನಿಗೆ ಜೈ ಎಂದು ವಾನರರು ಕೂಗುತ್ತಿದ್ದರು. ಉಭಯ ಸೈನ್ಯಗಳು ಎದುರಾದವು. ರಾಕ್ಷಸರು ಕಾಲನಂತೆ ರೌದ್ರಾಕಾರ ತಾಳಿ ವಾನರರನ್ನು ಎದುರಿಸಿದರು. ವಾನರರ ಶರೀರದಿಂದ ರಕ್ತ ಹರಿಯಿತು. ವಾನರರು ರಾಕ್ಷಸ ಸೈನ್ಯವನ್ನು ಘಾಸಿಗೊಳಿಸಿ ಮೇಘಗಳಂತೆ ಗರ್ಜಿಸಿದರು. ರಾಕ್ಷಸರನ್ನು ಹಲ್ಲಿನಿಂದ ಕಚ್ಚಿ ಕಾಲಿನಿಂದ ಒದ್ದರು. ರಾಕ್ಷಸರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದವಡೆಯನ್ನು ಸೀಳಿದರು. ರಾಕ್ಷಸರ ಕರುಳನ್ನು ಕಿತ್ತು ಮಾಲೆಯಂತೆ ಧರಿಸಿದರು. ರಾಕ್ಷಸರ ಸೈನ್ಯ ಹಿಮ್ಮೆಟ್ಟುತ್ತಿದ್ದುದನ್ನು ನೋಡಿ ರಾವಣನು ಕೈಯಲ್ಲಿ ಧನುಸ್ಸನ್ನೂ ಬಾಣಗಳನ್ನು ಹಿಡಿದು ಓಡಿ ಹೋಗುತ್ತಿದ್ದ ರಾಕ್ಷಸರ ಸೈನ್ಯವು ಯುದ್ಧಕ್ಕೆ ಮರಳುವಂತೆ ಮಾಡಿದನು. ರೌದ್ರಾಕಾರನಾಗಿ ಬರುತ್ತಿದ್ದ ರಾವಣನನ್ನು ನೋಡಿ ವಾನರರು ಹಾಹಾಕಾರ ಮಾಡಿ ಎದುರಿಸಿದರು. ಪರ್ವತಗಳನ್ನು, ವೃಕ್ಷಗಳನ್ನು ತಂದು ಅವನ ಮೇಲೆ ಪ್ರಯೋಗಿಸಿದರು. ಅವು ವಜ್ರದಂಥ ಅವನ ಶರೀರಕ್ಕೆ ತಾಕಿ ಪುಡಿ ಪುಡಿಯಾದುವು. ರಾವಣನು 4 ದಿಕ್ಕಿಗೂ ಗಿರಗಿರನೆ ತಿರುಗಿ ವಾನರರನ್ನು ಮರ್ದಿಸಿದನು. ವಾನರರು ಭಯಪಟ್ಟು 4 ದಿಕ್ಕಿಗೂ ಓಡಿದರು. ಓ ರಾಮ, ಓ ಸುಗ್ರೀವ, ಕಾಪಾಡು ಕಾಪಾಡು ಎಂದು ಮೊರೆಯಿಟ್ಟರು. ಓ ರಘುವೀರ, ರಕ್ಷಿಸು ರಕ್ಷಿಸು ಎಂದು ಕೂಗಿದರು. ಭೂನ ಭೋಂತರಾಳಗಳು ಬಾಣಗಳಿಂದ ತುಂಬಿ ಹೋಯಿತು. 10 ದಿಕ್ಕುಗಳಿಗೂ ವಾನರರು ಓಡಿದರು. ಕೋಲಾಹಲ ತುಂಬಿ ಹೋಯಿತು. ಲಕ್ಷ್ಮಣನು ವಾನರ ಸೈನ್ಯದ ವ್ಯಾಕುಲತೆಯನ್ನು ನೋಡಿ ಕೋಪದಿಂದ ನಡುಕಟ್ಟಿ ಧನುರ್ಬಾಣಗಳನ್ನು ಧರಿಸಿ ರಾಮನ ಚರಣಗಳಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟನು. ಪಾತಾಳ ಲೋಕ. ಲಕ್ಷ್ಮಣನು ರಾವಣನನ್ನು ನೋಡಿ, ಹೇ ದುರ್ಮಾರ್ಗಿ, ವಾನರ ಭಲ್ಲೂಕಗಳನ್ನು ಕೊಂದರೆ ನಿನಗೇನು ಪ್ರಯೋಜನ? ಕಾಲನಂಥ ನನ್ನನ್ನು ಎದುರಿಸು ಎಂದು ಗರ್ಜಿಸಿದನು. ರಾವಣನು, ಎಲವೋ ನೀನು ನನ್ನ ಪುತ್ರ ಘಾತುಕ, ಬಹುದಿನಗಳಿಂದ ನಿನ್ನನ್ನು ಹುಡುಕುತ್ತಿದ್ದೆ.
ಇಂದು ನಿನ್ನನ್ನು ಕೊಂದರೆ ನನ್ನ ಹೃದಯ ತಣಿಯುವುದು ಎಂದು ಹೂಂಕರಿಸಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು. ಲಕ್ಷ್ಮಣನು ಅವುಗಳನ್ನು 100 ತುಂಡಾಗುವಂತೆ ಕತ್ತರಿಸಿದನು. ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟು ರಾವಣನ ರಥವನ್ನು ಸಾರಥಿಯನ್ನು ತುಂಡು ತುಂಡು ಮಾಡಿದನು. ಒಂದೇ ಸಾರಿಗೆ 100 ಬಾಣಗಳನ್ನು ಬಿಡುತ್ತಾ ಬಂದನು. ಅವು ರಾವಣನ ಮುಖವನ್ನು ಎದೆಯನ್ನು ಘಾಸಿಗೊಳಿಸಿದುವು. ಆ ಘಾಸಿಗೆ ಅವನು ನೆಲ ಕುರುಳಿದನು. ಎಚ್ಚರ ತಪ್ಪಿತು. ನಂತರ ಎಚ್ಚರ ಬಂದು ಎದ್ದವನೇ ರೌದ್ರಾಕಾರನಾಗಿ ಬ್ರಹ್ಮದತ್ತವಾದ ಪ್ರಚಂಡ ಶಕ್ತಿಯನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಲಕ್ಷ್ಮಣನು ನೆಲಕ್ಕುರುಳಿದನು. ಮಹಾವೀರನು ಇದನ್ನು ನೋಡಿ ಲಕ್ಷ್ಮಣನ ರಕ್ಷಣೆಗೆ ಧಾವಿಸಿದನು. ಹನುಮಂತನನ್ನು ರಾವಣ ಬಲವಾಗಿ ಗುದ್ದಿದನು. ಮಹಾವೀರನು ತತ್ತರಿಸಿದನು, ಆದರೆ ಕೆಳಗುರುಳಲಿಲ್ಲ. ಚೇತರಿಸಿಕೊಂಡು ರಾವಣನನ್ನು ಮುಷ್ಟಿಯಿಂದ ಹೊಡೆದನು. ಆಗ ರಾವಣನು ತನ್ನ ಬಲವನ್ನು ದೂಷಿಸುತ್ತಾ, ಏನೂ ನನ್ನ ಪೌರುಷ ಕುಗ್ಗಿತೆ, ವಾನರನ ಮುಷ್ಟಿಯ ಗುದ್ದು ಇಷ್ಟು ಬಲವಾದುದೇ ಎಂದು ತನ್ನೊಳಗೇ ತಾನು ಹನುಮಂತನ ಬಲವನ್ನು ವರ್ಣಿಸಿಕೊಂಡನು. ಅಷ್ಟರಲ್ಲಿ ಲಕ್ಷ್ಮಣನು ದಿಗ್ಗನೆದ್ದು ರಾವಣನನ್ನು ಎದುರಿಸಿದನು. ಅವನ ಹೊಡೆತಕ್ಕೆ ರಾವಣನು ಸ್ಮೃತಿ ತಪ್ಪಿ ಬಿದ್ದನು. ಸಾರಥಿಯು ಅವನನ್ನು ಬೇರೊಂದು ರಥದಲ್ಲಿ ಹಾಕಿಕೊಂಡು ಲಂಕೆಗೆ ಕರೆದೊಯ್ದನು. ಲಂಕೆಗೆ ಹೋದ ಮೇಲೆ ರಾವಣನು ಮೂರ್ಛೆಯಿಂದೆದ್ದವನೇ ಪಾತಾಳ ಹೋಮ ಮಾಡಲು ಪ್ರಾರಂಭಿಸಿದನು. ಅವನು ಎಂಥ ಮೂರ್ಖ! ರಾಮನನ್ನು ವಿರೋಧಿಸಿ ಜಯಶಾಲಿಯಾಗುವುದುಂಟೆ? ಅವನ್ನು ಮಾಡುತ್ತಿದ್ದ ಪಾತಾಳ ಹೋಮದ ಸುದ್ದಿ ಗೂಢಚಾರರ ಮೂಲಕ ವಿಭೀಷಣನಿಗೆ ತಿಳಿಯಿತು. ತಕ್ಷಣ ವಿಭೀಷಣನು ರಾಮನ ಬಳಿ ಹೋಗಿ ಪಾದಗಳ ಮೇಲೆ ಬಿದ್ದು, ಪ್ರಭು, ಕೂಡಲೇ ವಾನರರನ್ನು ಕಳಿಸಿ ಮೇಘನಾದನು ಮಾಡುತ್ತಿದ್ದಂತಹ ಪಾತಾಳ ಹೋಮವನ್ನು ಈಗ ರಾವಣ ಮಾಡುತ್ತಿದ್ದಾನೆ. ಅದನ್ನು ವಾನರರಿಂದ ಭಂಗಗೊಳಿಸಿ ಆ ಯಜ್ಞ ಪೂರ್ತಿಯಾದರೆ ರಾವಣನನ್ನು ಜಯಿಸುವುದು ಅಸಾಧ್ಯ ಎಂದು ಪ್ರಾರ್ಥಿಸಿದನು. ಅಷ್ಟರಲ್ಲಿ ಬೆಳಗಾಯಿತು. ರಾಮನ ಆಜ್ಞೆಯಂತೆ ಅಂಗದ, ಹನುಮಂತರು ಯಜ್ಞ ಮಂಟಪಕ್ಕೆ ಹೋದರು. ಕೇಕೆ ಹಾಕುತ್ತಾ ವಾನರ ಸೈನ್ಯ ಲಂಕೆಗೆ ನುಗ್ಗಿತು. ವಾನರರು ರಾವಣನ ಅರಮನೆಯನ್ನು ಪ್ರವೇಶಿಸಿದರು. ಯಜ್ಞ ದೀಕ್ಷೆಯಲ್ಲಿದ್ದ ರಾವಣನನ್ನು ನೋಡಿ, ಎಲವೋ ಲಜ್ಜಾಹೀನ, ರಣರಂಗವನ್ನು ಬಿಟ್ಟು ಮನೆಗೆ ಓಡಿ ಬಂದು ಧ್ಯಾನ ಮಾಡುತ್ತಾ ಕುಳಿತೆಯಾ ಎಂದು ಮೂದಲಿಸಿದರು. ಅಂಗದನು ಅವನನ್ನು ಕಾಲಿನಿಂದ ನೂಕಿದನು. ರಾವಣನು ಯಜ್ಞದಲ್ಲಿ ತಲ್ಲೀನನಾಗಿದ್ದುದರಿಂದ ಅವರನ್ನು ಗಮನಿಸಲಿಲ್ಲ. ಅಂಗದ, ಹನುಮಂತಾದಿಗಳು ಅವನನ್ನು ಹಲ್ಲಿನಿಂದ ಕಡಿದರೂ, ಜುಟ್ಟು ಹಿಡಿದೆಳೆದರು. ಆಗ ರಾವಣನು ಕಾಲಾಗ್ನಿ ರುದ್ರನಾಗಿ ದಿಗ್ಗನೆ ಮೇಲೆದ್ದು ಅವರ ಕಾಲುಗಳನ್ನು ಹಿಡಿದನು. ಆದರೆ ಅವುಗಳನ್ನು ಕದಲಿಸಲಾರದೆ ಹೋದನು. ಅವಮಾನಗೊಂಡು ಕ್ರೋಧದಿಂದ ವಾನರರೊಂದಿಗೆ ಹೋರಾಡಿದನು. ಅವರ ಹೋರಾಟದಲ್ಲಿ ಯಜ್ಞವು ಧ್ವಂಸವಾಗಿ ರಾವಣನು ಚಿಂತಾಕ್ರಾಂತನಾದನು. ರಾಮ-ರಾವಣ ಯುದ್ಧ. ವಾನರರು ರಾಮನಲ್ಲಿಗೆ ಹೋಗಿ ನಡೆದ ವೃತ್ತಾಂತವನ್ನು ವಿನ್ನವಿಸಿದರು. ವಿಭೀಷಣನು ಸಂತೋಷಿಸಿದನು. ರಾವಣನು ಯಜ್ಞವನ್ನು ಸಾಧಿಸಲಾರದೆ ಹೋದನಲ್ಲ ಎಂದು ನಿರಾಶನಾಗಿ ಮತ್ತೆ ಯುದ್ಧಕ್ಕೆ ಹೊರಟನು. ಕ್ಷಣದಲ್ಲಿ ಅನೇಕ ದುಶ್ಶಕುನಗಳು ತೋರಿದವು. ಹದ್ದುಗಳು ಅವನ ತಲೆಯ ಮೇಲೆ ಹಾರಾಡಿದವು. ಅವನ ಕಿರೀಟವನ್ನು ಉರುಳಿಸಿದವು. ಆದರೂ ರಾವಣನು ಲೆಕ್ಕಿಸದೆ ರಣಭೇರಿಯನ್ನು ಮೊಳಗಿಸಲು ಆಜ್ಞಾಪಿಸಿದನು. ತಕ್ಷಣ ಲಕ್ಷೋಪಲಕ್ಷ ರಾಕ್ಷಸರು ಗುಂಪುಗೂಡಿ ಯುದ್ಧ ಮಾಡಲು ರಾವಣನೊಂದಿಗೆ ಹೊರಟರು. ರಾಮನೂ ಸಹ ನಡುವಿಗೆ ತೂಣೀರವನ್ನು ಬಿಗಿದು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಯುದ್ಧಕ್ಕೆ ಹೊರಟನು. ಆಜಾನು ಬಾಹುವು ವಿಶಾಲ ವಕ್ಷವುಳ್ಳವನೂ ಆದ ರಾಮನು ದೇದೀಪ್ಯಮಾನವಾಗಿ ರಣರಂಗವನ್ನು ಬೆಳಗುತ್ತಿದ್ದನು. ರಾಮನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ದೇವತೆಗಳು ತಮ್ಮ ತಮ್ಮಲ್ಲೇ ಅವನನ್ನು ವರ್ಣಿಸುತ್ತಾ ನಮಸ್ಕರಿಸಿದರು. ವಾನರರು ಬಹು ಜಾಗ್ರತೆಯಿಂದ ರಾಮನನ್ನು ಅನುಸರಿಸುತ್ತಾ ಹೋದರು. ಗುಡುಗುತ್ತಾ ಸುತ್ತುವರಿಯುವ ಪ್ರಳಯ ಕಾಲದ ಮೇಘಗಳಂತೆ ರಾಕ್ಷಸರನ್ನು ನಾಶ ಮಾಡುವ ನಿಮಿತ್ತವಾಗಿ ವಾನರ ಸೈನ್ಯ ಅವರನ್ನು ಸುತ್ತುಗಟ್ಟಿತು. ಎರಡು ಪಕ್ಷಗಳವರು ಎಸೆಯುತ್ತಿದ್ದ ಪರ್ವತಗಳು ಗುಡುಗಿನಂತೆ ಧ್ವನಿ ಮಾಡುತ್ತಾ ಬೀಳುತ್ತಿದ್ದುವು. ಕ್ಷಣದಲ್ಲಿ ರಾಕ್ಷಸರ ರಥ, ಗಜ, ತುರಗಗಳು ನೆಲಕ್ಕುರುಳಿದುವು. ರಕ್ತ ನದಿಯಂತೆ ಹರಿಯಿತು. ಆಗ ರಾವಣನು, ರಾಕ್ಷಸರೆಲ್ಲರೂ ಹತರಾದರು, ನಾನು ಏಕಾಂಗಿಯಾದೆ. ವಾನರ ಭಲ್ಲೂಕಗಳು ಅನೇಕವಾಗಿವೆ. ಆದ್ದರಿಂದ ಈಗ ನಾನು ರಾಕ್ಷಸ ಮಾಯೆಯನ್ನು ಬಳಸಬೇಕು ಎಂದು ತನ್ನೊಳಗೆ ವಿಚಾರ ಮಾಡಿ
ರಾಕ್ಷಸ ಮಾಯೆಯನ್ನು ಸೃಷ್ಟಿಸಿದನು. ಅದು ರಾಮನನ್ನು ಬಿಟ್ಟು ಬೇರೆಲ್ಲರನ್ನೂ ವ್ಯಾಪಿಸಿತು. ಆಗ ರಾಮನು ಸಂಕಲ್ಪಿಸಿ ಪ್ರತಿ ಮಾಯೆಯನ್ನು ಸೃಷ್ಟಿಸಲು ಎಲ್ಲೆಲ್ಲಿ ನೋಡಿದರೂ ರಾಮ ಲಕ್ಷ್ಮಣರು ಅನೇಕ ಕೋಟಿ ವಾನರರು ಗೋಚರಿಸಿದರು. ಇದನ್ನು ನೋಡಿ ರಾವಣನು ತನ್ನ ಮಾಯಾಶಕ್ತಿಯಿಂದ ಏನೂ ಉಪಯೋಗವಿಲ್ಲವೆಂದು ನಿಶ್ಚಯಿಸಿದನು. ನಂತರ ರಾಮನು ವಾನರ ವೀರರನ್ನು ಯೋಧರನ್ನು ಹತ್ತಿರ ಕರೆದು, ಎಲವು ಯೋಧರೇ, ವಾನರರೇ, ನೀವು ಇಷ್ಟು ಕಾಲ ಯುದ್ಧ ಮಾಡಿ ಆಲಸ್ಯಗೊಂಡಿದ್ದೀರಿ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನು ಮುಂದೆ ರಾಮ ರಾವಣರ ಯುದ್ಧವನ್ನು ನೋಡುವಿರಂತೆ ಎಂದು ಗಂಭೀರವಾಗಿ ನುಡಿದನು. ಆ ವೇಳೆಗೆ ರಾವಣನು ಹಠಾತ್ತನೆ ಬಂದು ರಾಮನನ್ನು ಎದುರಿಸಿದನು. ಆಗ ರಾಮನು, ಎಲವೋ ಮೂರ್ಖ, ನಾನು ಹೇಳುವ ನೀತಿ ವಾಕ್ಯಗಳನ್ನು ಮೊದಲು ಕೇಳು. ಲೋಕದಲ್ಲಿ 3 ಬಗೆಯ ಜನರಿದ್ದಾರೆ. ಒಬ್ಬರು ಪಾಟಲಿ ವೃಕ್ಷದಂಥವರು. ಅವು ಹೂವುಗಳನ್ನು ಬಿಡುವುವೇ ಹೊರತು ಅವುಗಳಲ್ಲಿ ಹಣ್ಣುಗಳಿಲ್ಲ. ಬರೀ ಮಾತನಾಡುವವರು ಈ ವೃಕ್ಷದಂಥವರು. ಅವರಲ್ಲಿ ಮಾತೇ ಹೊರತು ಕಾರ್ಯವಿಲ್ಲ. ಇನ್ನೊಬ್ಬರು ರಸಾಲ ವೃಕ್ಷದಂಥವರು. ಅವು ಹೂವನ್ನೂ ಬಿಡುವುವು, ಹಣ್ಣನ್ನೂ ಕೊಡುವುವು. ಹಾಗೆ ಇವರು ಮಾತನಾಡುವರು, ಅಲ್ಲದೆ ಕಾರ್ಯವನ್ನೂ ಮಾಡುವರು. ಮತ್ತೊಬ್ಬರು ಹಲಸಿನ ವೃಕ್ಷದಂಥವರು. ಅವುಗಳಲ್ಲಿ ಹೂಗಳಿರುವುದಿಲ್ಲ, ಆದರೆ ಹಣ್ಣುಗಳುಂಟು. ಹಾಗೆ ಅವರು ಮಾತನಾಡುವುದಿಲ್ಲ, ಆದರೆ ಕಾರ್ಯ ಮಾಡುವರು. ನೀನು ಬರೀ ಪರಾಕ್ರಮದ ಮಾತುಗಳನ್ನಾಡುತ್ತಿದ್ದೀಯೇ ವಿನಾ ಕಾರ್ಯತಃ ಇಲ್ಲ. ನಿನ್ನ ಅನೀತಿ ನಿನ್ನ ಜಾತಿಗೇ ಕೇಡು ತಂದಿದೆ ಎಂದನು. ಅದಕ್ಕೆ ರಾವಣನು, ಎಲವೋ, ನೀನು ನೀತಿ ಹೇಳುತ್ತೀಯೇನೋ ಎನ್ನುತ್ತಾ ಸಿಡಿಲಿನಂಥ ಬಾಣಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು. ಪ್ರತಿಯಾಗಿ ರಾಮನು ಅಗ್ನೇಯಾಸ್ತ್ರ ಪ್ರಯೋಗಿಸಿದನು. ಅದು ರಾವಣನ ಎಲ್ಲ ಬಾಣಗಳನ್ನು ನಾಶ ಮಾಡಿತು. ರಾವಣನು ಲೆಕ್ಕವಿಲ್ಲದಷ್ಟು ಚಕ್ರಗಳನ್ನು ತ್ರಿಶೂಲಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು. ಆದರೆ ಅವೆಲ್ಲ ವ್ಯರ್ಥವಾಯಿತು. ಅದಕ್ಕೆ ಪ್ರತಿಯಾಗಿ ರಾಮನು ಬಾಣಗಳನ್ನು ಪ್ರಯೋಗಿಸಿದನು. ರಾವಣನ ಶಿರಸ್ಸುಗಳನ್ನು ಕತ್ತರಿಸಿದಂತೆಲ್ಲ ಮತ್ತೆ ಶಿರಸ್ಸುಗಳು ಹುಟ್ಟುತ್ತಿದ್ದುದನ್ನು ರಾಮನು ಗಮನಿಸಿದನು. ರಾವಣನು ತನ್ನ ಮರಣ ಸಮೀಪಿಸಿದೆ ಎನ್ನುವುದನ್ನು ಮರೆತು ಗರ್ವದಿಂದ ಗರ್ಜಿಸಿದನು. ಕೆಳಗೆ ಬಿದ್ದ ರಾವಣನ ಶಿರಸ್ಸುಗಳು ರಾಮನೆಲ್ಲಿ, ಲಕ್ಷ್ಮಣನೆಲ್ಲಿ, ಸುಗ್ರೀವನೆಲ್ಲಿ ಎಂದು ನೆಲದಲ್ಲಿ ಹುಡುಕುತ್ತಿದ್ದುವು. ಭುಜದ ಮೇಲಿದ್ದ ಶಿರಗಳು ವಿಭೀಷಣನನ್ನು ಕಂಡು, ಎಲವೋ ತಮ್ಮ, ರಾಜ್ಯದಾಸೆಯಿಂದ ರಾಮನ ಶರಣು ಹೋಗಿ ಸೋದರನ ಮರಣ ವಾರ್ತೆಗಾಗಿ ಕಾದಿರುವೆಯಾ? ನೀನು ವಿರಾಗಿಯೇ ವಿನಾ ವೀರನಲ್ಲ. ಛೀ, ಹೋಗು, ನಿನ್ನ ಮುಖ ನೋಡಬಾರದು ಎಂದು ಅರಚಿದನು. ಹಲವು ಸಾರಿ ಕೆಳಗೆ ಬಿದ್ದು ಮೇಲೆದ್ದು ರಾವಣನು ವೀರಾವೇಶದಿಂದ ಭಯಂಕರ ಯುದ್ಧ ಮಾಡಿದನು. ಅವನ ವೀರತ್ವವನ್ನು ಲಕ್ಷ್ಮಣ, ಸುಗ್ರೀವ, ಅಂಗದಾದಿಗಳು ಮೆಚ್ಚಿಕೊಂಡರು, ನೋಡಿ ಆಶ್ಚರ್ಯಪಟ್ಟರು. ರಾವಣನ ಸಂಹಾರ. ರಾಮನು ಇನ್ನು ಕಾಲಹರಣ ಮಾಡಿದರೆ ಪಾಪಿಷ್ಟನ ಪಾಪಕರ್ಮಗಳು ದಿನ ದಿನಕ್ಕೆ ಪ್ರವರ್ಧಮಾನವಾಗುವುದೆಂದು ಯೋಚಿಸಿದನು. ಇಷ್ಟರಲ್ಲಿ ನಲನೀಲಾದಿ ವಾನರ ಯೋಧರು ರಾವಣನ ಮೇಲೆ ಕಲ್ಲು ಬಂಡೆಗಳನ್ನು ಎಸೆಯಲಾರಂಭಿಸಿದರು. ಆ ವೇಳೆಗೆ ಕತ್ತಲೆ ವ್ಯಾಪಿಸಿತು. ಎಲ್ಲರೂ ಯುದ್ಧ ನಿಲ್ಲಿಸಿದರು. ಆ ರಾತ್ರಿ ತ್ರಿಜಟೆಯು ಜಾನಕಿಯ ಬಳಿಗೆ ಬಂದು ರಾಮ ರಾವಣರ ಯುದ್ಧವನ್ನು ವಿವರಿಸಿದಳು. ರಾಮನು ಎಷ್ಟು ಸಾರಿ ರಾವಣನ ಶಿರಸ್ಸು ಭುಜಗಳನ್ನು ಕತ್ತರಿಸಿದರೂ ಮತ್ತೆ ಆ ಎಲ್ಲಾ ಶಿರಸ್ಸುಗಳೂ ಹುಟ್ಟುತ್ತಿವೆ ಎಂದು ಹೇಳಿದೊಡನೆ ಸೀತೆಯ ಮುಖ ಬಿಳುಪಿಟ್ಟಿತು. ಚಿಂತೆಯಿಂದ ದುಃಖಿಸಿದಳು. ಅದನ್ನು ಕಂಡು ತ್ರಿಜಟೆಯು, ತಾಯಿ, ಚಿಂತಿಸಬೇಡಿ. ರಾಮನು ಕತ್ತರಿಸಿದ ಹಾಗೆಲ್ಲ ಅವನ ಶಿರಗಳು ಹುಟ್ಟಲು ಕಾರಣ ರಾವಣನ ಹೃದಯದಲ್ಲಿ ಜಾನಕಿಯ ರೂಪವಿದೆ ಎಂದೊಡನೆ ಒಮ್ಮೆಲೆ ಜಾನಕಿಗೆ ಹರ್ಷ ವಿಷಾದಗಳುಂಟಾದುವು. ಆಗ ತ್ರಿಜಟೆಯು, ಎಲವೋ ರಾಜಕುಮಾರಿ, ಸಂಶಯ ಬಿಡು. ರಾವಣನಿಗೆ ಸಾವು ಬೇಗನೆ ಬರಲಿದೆ. ರಾಮನಿಗೆ ಜಯವಾಗುವುದು. ರಾಮನು ಬಾಣ ಬಿಡುವಾಗಲೆಲ್ಲ ರಾವಣನು ನಿಮ್ಮನ್ನು ಸ್ಮರಿಸುತ್ತಿದ್ದಾನೆ ಎಂತಲೇ ರಾಮನ ಬಾಣಗಳು ಅವನನ್ನು ಏನೂ ಮಾಡುತ್ತಿಲ್ಲ. ನೀವು ಚಿಂತಿಸದಿರಿ. ನಿಮ್ಮನ್ನು ಅವನು ಮರೆಯುವ ಸಂದರ್ಭ ಬರುವುದು. ಯಾವಾಗ ರಾವಣ ನಿಮ್ಮನ್ನು ಮರೆಯುವನೋ ಆಗ ಅವನ ಸಾವು ಖಂಡಿತ. ಆ ಕಾಲ ಬೇಗನೆ ಬರಲಿದೆ ಎಂದಳು. 2ನೆಯ ದಿನ
ರಾವಣನು ಮಾಯಾಪ್ರಭಾವದಿಂದ ವಿಕೃತ ರೂಪವನ್ನು ಹೊಂದಿದ್ದ ಪ್ರೇತ ಪಿಶಾಚಿ ಗಣಗಳೊಡನೆ ಧನುರ್ಬಾಣಗಳನ್ನು ಧರಿಸಿ ಪ್ರತ್ಯಕ್ಷವಾದನು. ಅವು ಒಂದು ಕೈಯಲ್ಲಿ ಕತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ಮನುಷ್ಯರ ತಲೆ ಬುರುಡೆ ಹಿಡಿದು ಅದರಿಂದ ರಕ್ತಪಾನ ಮಾಡುತ್ತಾ ನಾಟ್ಯವಾಡುತ್ತಾ ಗಾನ ಮಾಡುತ್ತಾ ಹೊಡಿ ಬಡಿ ಕೊಲ್ಲು ಎಂದು ಕೂಗುತ್ತಿದ್ದವು. ವಾನರರು ಎತ್ತ ಓಡಿದರೂ ಉರಿಯುತ್ತಿದ್ದ ಕೊಳ್ಳಿಗಳು ಎದುರು ಬಂದು ನಿಲ್ಲುತ್ತಿದ್ದವು. ವಾನರ ಭಲ್ಲೂಕಗಳು ವ್ಯಾಕುಲಗೊಂಡವು. ರಾವಣನು ಅಷ್ಟಕ್ಕೆ ಬಿಡದೆ ವಾನರರ ಮೇಲೆ ಮರಳಿನ ಮಳೆಗರೆದನು. ವಾನರರ ವ್ಯಾಕುಲವನ್ನು ಕಂಡು ರಾವಣನು ಸಿಂಹನಾದ ಮಾಡಿದನು. ಲಕ್ಷ್ಮಣ ಸುಗ್ರೀವಾದಿ ವಾನರ ಯೋಧರು ನಿಶ್ಚೇಷ್ಟಿತರಾದರು. ಹಾ ರಾಮ ಹಾ ರಾಮ ಎಂದು ಮೊರೆಯಿಟ್ಟರು. ಆ ಮಾಯಾ ಪ್ರಭಾವದಿಂದ ಅನೇಕ ಹನುಮಂತರು ಪರ್ವತಗಳನ್ನು ಕೈಯಲ್ಲಿ ಹಿಡಿದು 4 ದಿಕ್ಕಿನಿಂದಲೂ ರಾಮನನ್ನು ಮುತ್ತಿಕೊಂಡರು. ಆ ಮಾಯಾ ಹನುಮಂತರು ಬಾಲಗಳನ್ನು ಮೇಲಕ್ಕೆತ್ತಿ ರಾಮನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದರು. 10 ದಿಕ್ಕುಗಳಲ್ಲೂ ಅವರ ಬಾಲವೇ ಕಾಣಿಸಿತು. ಆದರೆ ಶ್ರೀರಾಮನು ಶ್ಯಾಮಲ ಶರೀರನಾಗಿ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಾ ಇದು ರಾವಣನ ಮಾಯಾಜಾಲವೆಂದು ತಿಳಿದು ಅವನ ಹುಚ್ಚು ಚೇಷ್ಟೆಗಳನ್ನು ನೋಡಿ ತನ್ನಲ್ಲೇ ನಗುತ್ತಾ ಅವುಗಳನ್ನು ಲಕ್ಷಿಸದೆ ಒಂದು ಬಾಣವನ್ನು ಪ್ರಯೋಗಿಸಿ ಅವನ ಮಾಯಾಜಾಲವನ್ನು ನಾಶ ಮಾಡಿದನು. ಆ ಮಾಯೆಯು ಹರಿದೊಡನೆ ವಾನರ ಭಲ್ಲೂಕಗಳೆಲ್ಲ ಸಂತೋಷಗೊಂಡವು. ಸೂರ್ಯೋದಯವಾದೊಡನೆ ಮಂಜು ಕರಗುವಂತೆ ರಾಮನು ಬಾಣ ಪ್ರಯೋಗಿಸಿದೊಡನೆ ರಾವಣ ಮಾಯೆ ಕರಗಿಹೋಯಿತು. ನಂತರ ವಾನರರು ಬೆಟ್ಟದ ಬಂಡೆಗಳನ್ನು ಹಿಡಿದು ರಾವಣನ ಮೇಲೆಸೆಯಲು ಕುಪ್ಪಳಿಸಿದರು. ರಾಮನು ಒಂದು ತೀಕ್ಷ್ಣವಾದ ಬಾಣವನ್ನು ರಾವಣನ ಮೇಲೆ ಹೊಡೆದನು. ಅದು ಪ್ರಕಾಶಮಾನವಾಗಿ ಬೆಳಗುತ್ತಾ ಹೋಗಿ ರಾವಣನ ತಲೆಗಳನ್ನು ಕತ್ತರಿಸಿತು. ಆದರೆ ಆ ತಲೆಗಳು ಮತ್ತೆ ಹುಟ್ಟಿಕೊಂಡುವು. ಹೀಗೆ ರಾಮನು ತಲೆಗಳನ್ನು ಕತ್ತರಿಸಿದಂತೆಲ್ಲ ಮತ್ತೆ ಮತ್ತೆ ತಲೆಗಳು ಹುಟ್ಟಿಕೊಳ್ಳುತ್ತಿದ್ದುವು. ರಾಮನಿಗೆ ಇದು ವಿನೋದದ ಆಟದಂತೆ ಕಂಡಿತು. ಲಾಭ ಬಂದಂತೆಲ್ಲ ಲೋಭ ಹೆಚ್ಚುವಂತೆ ಅವನ ಶಿರಸ್ಸುಗಳು ಹುಟ್ಟುತ್ತಿದ್ದವು. ರಾಮ ರಾವಣರ ಯುದ್ಧಕ್ಕೆ ಸಾಟಿಯಾದುದು ಮತ್ತೊಂದಿಲ್ಲ ಎನ್ನುವಂತಾಯಿತು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಆಕಾಶಕ್ಕೆ ಆಕಾಶವೇ ಉಪಮಾನ, ಸಾಗರಕ್ಕೆ ಸಾಗರವೇ ಉಪಮಾನ. ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಉಪಮಾನ. ರಾಮ ರಾವಣರ ಯುದ್ಧ 18 ದಿನಗಳು ನಡೆಯಿತು. ರಾಮನಿಗೆ ಇದು ಶ್ರಮವೆನಿಸಲಿಲ್ಲ. ಇದು ಒಂದು ಕಲಾ ವಿನೋದವಾಗಿತ್ತು. ಕಾರಣ 14 ವರ್ಷಗಳ ವನವಾಸ ಪೂರ್ತಿಯಾಗುವುದಕ್ಕೆ ಇನ್ನೂ ಕಾಲವಿದ್ದುದರಿಂದ ಇದನ್ನು ಒಂದು ಆಟವಾಗಿ ರಾವಣನೊಂದಿಗೆ ಆಡಿದನು. ರಾಮನು ಸಂಕಲ್ಪಿಸಿದರೆ ಅವನಿಗೆ ರಾವಣ ಏನು ಮಹಾ. 18 ದಿನಗಳು ಕಳೆಯುತ್ತಲೇ ರಾಮನು ಒಂದು ತೀಕ್ಷ್ಣವಾದ ಬಾಣವನ್ನು ಪ್ರಯೋಗಿಸಿದನು. ಆ ಸಮಯದಲ್ಲಿ ರಾವಣನಿಗೆ ಎಲ್ಲೆಲ್ಲೂ ಅಶುಭವೇ ಕಾಣಿಸಿತು. ನರಿಗಳು ಕತ್ತೆಗಳು ಮೊದಲಾದುವು ಕಿರುಚಿದವು. ಖಗಮೃಗಗಳು ಗೋಳಿಟ್ಟವು. ಅಂತರಿಕ್ಷದಿಂದ ಉಲ್ಕೆಗಳು ಬಿದ್ದವು. 10 ದಿಶೆಗಳಲ್ಲೂ ಬೆಂಕಿ ಜ್ವಾಲೆ ಕಾಣಿಸಿತು. ಮಂಡೋದರಿಯ ಹೃದಯ ಕಂಪಿಸಿತು. ಲಂಕೆಯಲ್ಲಿನ ಎಲ್ಲ ದೇವಾಲಯಗಳ ವಿಗ್ರಹಗಳು ಕಣ್ಣೀರು ಸುರಿಸಿದವು. ಪ್ರಚಂಡ ಗಾಳಿ ಭಯಂಕರವಾಗಿ ಬೀಸಿತು. ಈ ಉತ್ಪಾತಗಳನ್ನು ನೋಡಿ ಅಂತರಿಕ್ಷದಲ್ಲಿದ್ದ ದೇವತೆಗಳು ಜಯ ಜಯ ಘೋಷ ಮಾಡಿದರು. ಆ ಸಮಯದಲ್ಲಿ ರಾಮನು ಬಿಲ್ಲನ್ನು ಆಕರ್ಣಾಂತವಾಗಿ ಎಳೆದು ಏಕಕಾಲದಲ್ಲಿ 31 ಬಾಣಗಳನ್ನು ಹೊಡೆದನು. ಆ ಬಾಣಗಳು ಕಾಲಸರ್ಪಗಳಂತೆ ಹೊರಟವು. ಒಂದು ರಾವಣನ ನಾಭಿ ಪ್ರದೇಶದಲ್ಲಿದ್ದ ಅಮೃತ ಕಲಶವನ್ನು ಒಡೆಯಿತು. ಮಿಕ್ಕ 30 ಬಾಣಗಳು ಅವನ ಶಿರಸ್ಸು ಬಾಹುಗಳನ್ನು ಖಂಡಿಸಿದವು. ಕೆಳಗೆ ಬಿದ್ದ ಮುಂಡ ಶಿರಸ್ಸುಗಳು ಬಾಹುಗಳು ಕುಣಿದಾಡತೊಡಗಿದವು. ಸ್ವಲ್ಪ ಹೊತ್ತು ಹಾಗೆಯೇ ಚಲಿಸುತ್ತಿದ್ದು ಚೈತ್ರ ಶುದ್ಧ ಚತುರ್ದಶಿಯಂದು ರಾವಣನು ಸ್ವರ್ಗಸ್ಥನಾದನು. ಮಂಡೋದರಿಯ ವಿಲಾಪ. ದೇವದುಂದುಭಿಗಳು ಮೊಳಗಿದುವು. ರಾವಣನ ತೇಜಸ್ಸು ರಾಮನಲ್ಲಿ ಲೀನವಾಯಿತು. ಅದನ್ನು ನೋಡಿ ವಾನರ ಯೋಧರು ಆಶ್ಚರ್ಯಗೊಂಡರು. 18 ದಿನಗಳು ರಾಮನು ತೋರಿದ ಬಲಪರಾಕ್ರಮಗಳನ್ನು ನೋಡಿ ವಾನರರು ಆಶ್ಚರ್ಯಪಟ್ಟರು. ಜಯ ಜಯ ಧ್ವನಿ ಮಾಡಿದರು. ರಾವಣನ ಮರಣ ವಾರ್ತೆಯನ್ನು ಕೇಳಿ ಮಂಡೋದರಿ ನೆಲಕ್ಕುರುಳಿದಳು. ಅವಳು ದಾಸಿಯೊಂದಿಗೆ ಕಳೇಬರದ ಹತ್ತಿರಕ್ಕೆ ಬಂದು ಆ ಶಿರಸ್ಸುಗಳನ್ನು ಸೇರಿಸಿ ಪ್ರಾಣೇಶ್ವರನಿಗೆ ಸಂಭವಿಸಿದ ದುರ್ಗತಿಗೆ ಬಹಳವಾಗಿ ದುಃಖಿಸಿದಳು. ರಾವಣನ ಪ್ರತಾಪಗಳನ್ನು ಅನೇಕ ವಿಧವಾಗಿ ವರ್ಣಿಸಿದಳು. ಓ ನಾಥ,
ಬ್ರಹ್ಮ ಸೃಷ್ಟಿ ಎಲ್ಲವೂ ನಿಮಗೆ ವಶವಾಗಿದ್ದಿತು. ಅಷ್ಟದಿಕ್ಪಾಲಕರು ನಿಮಗೆ ನಮಿಸುತ್ತಿದ್ದರು. ಆದರೆ ಎಷ್ಟು ಬಲವಿದ್ದರೆ ಏನು ಪ್ರಯೋಜನ? ಎಷ್ಟು ತಪಸ್ಸು ಮಾಡಿ ಏನು ಪ್ರಯೋಜನ? ಎಷ್ಟು ಶಕ್ತಿ ಪರಾಕ್ರಮಗಳಿದ್ದು ಏನು ಪ್ರಯೋಜನ? ನೀವು ರಾಮ ವಿಮುಖರಾದಿರಿ. ಆದ್ದರಿಂದಲೇ ನಿಮಗೆ ಈ ಪಾಡಾಯಿತು. ಕಾಮವನ್ನು ವಶದಲ್ಲಿಟ್ಟುಕೊಳ್ಳದಿದ್ದರೆ ಕಾಲನಾದರೂ ಈ ರೀತಿ ಬಾಧೆ ಪಡದೆ ತಪ್ಪದು. ಕಾಮಾಂಧನಿಗೆ ಈ ಕಠಿಣ ಶಿಕ್ಷೆ ತಪ್ಪಿದ್ದಲ್ಲ. ಕಾಮಿಯು ಮಾತ್ರವೇ ರಾಮನನ್ನು ಮರೆಯುವವನು. ಓ ರಾವಣ, ರಾಮನು ರಾಕ್ಷಸ ಸಮೂಹವನ್ನೇ ದಹಿಸುವುದಕ್ಕೆ ಅವತರಿಸಿದವನು. ಅವನು ಸಾಮಾನ್ಯ ಮಾನವ ಮಾತ್ರನಲ್ಲವೆಂದು ನಾನೆಷ್ಟೋ ಬಾರಿ ಹೇಳಿದೆ. ಆದರೆ ನಿಮ್ಮ ಪ್ರಾರಬ್ಧ ನಿಮ್ಮನ್ನು ಬಿಡದೆ ಬೆನ್ನು ಹತ್ತಿತು. ನೀವು ನಿಮ್ಮ ದೇಹಬಲದ ಮೇಲೆ, ಬುದ್ಧಿಬಲದ ಮೇಲೆ, ಧನಬಲದ ಮೇಲೆ ಆಧಾರಪಟ್ಟು ಬಹಳ ಭ್ರಾಂತಿಪಟ್ಟಿರಿ. ಕರುಣಾಸಮುದ್ರನನ್ನು ಶರಣು ಹೋಗಿ ರಾಕ್ಷಸ ವಂಶವನ್ನು ಕಾಪಾಡೂ ಎಂದು ಅವನನ್ನು ಬೇಡಿಕೊಳ್ಳಿರೆಂದು ನಿಮ್ಮ ಪಾದಗಳ ಮೇಲೆ ಬಿದ್ದು ಪ್ರಾರ್ಥಿಸಿದೆ. ನನ್ನ ಮಾತುಗಳನ್ನು ನೀವು ಕೇಳಲಿಲ್ಲ. ನಿರಂತರವೂ ಪರರಿಗೆ ದ್ರೋಹ ಬಗೆಯುವುದಕ್ಕೆ ನೀವು ಯೋಚಿಸುತ್ತಿದ್ದಿರಿ. ಪರರಿಗೆ ಉಪಕಾರ ಮಾಡುವುದಕ್ಕೆ ಎಂದೂ ಪ್ರಯತ್ನಿಸಲಿಲ್ಲ. ನಿಮ್ಮ ಕಾಯವೋ ನಿರಂತರ ಪಾಪದಲ್ಲಿ ಮುಳುಗಿರುತ್ತಿತ್ತು. ಅಂಥ ನಿಮಗೆ ರಾಮನು ಸಾಕೇತ ಲೋಕವನ್ನು ಕೊಟ್ಟನು. ಅದು ನಿಮ್ಮ ಭಾಗ್ಯ. ಇಲ್ಲದಿದ್ದರೆ ರಾಮನ ಕೈಯಲ್ಲಿ ಪ್ರಾಣ ಬಿಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಆ ಪ್ರಾಪ್ತಿ ಎಲ್ಲರಿಗೂ ಬಾರದು ಅಲ್ಲವೇ? ಆ ರಾಮನು ನಿಮ್ಮ ಸಂಹಾರಕ್ಕಾಗಿಯೇ ಅವತರಿಸಿದವನು. ರಾಕ್ಷಸ ವಂಶದ ನಾಶಕ್ಕೆ ರಾಕ್ಷಸ ರಾಜನೇ ದಾರಿಯಾದನೆನ್ನುವ ಮಾತು ಶಾಶ್ವತವಾಗಿ ಉಳಿದು ಹೋಯಿತು. ಇದೇ ನೀವು ಸಾಧಿಸಿದ್ದು. ಇದೇ ನಿಮ್ಮ ಪರಿಪಾಲನಾ ಚಾತುರ್ಯ. ನಿಮ್ಮ ತಪಃಫಲವು ಇಷ್ಟೇಯೇ ಎಂದು ಗೋಳಾಡಿದಳು. ರಾಮಚಂದ್ರ, ಕರ್ಮಫಲ ತಪ್ಪಿದ್ದಲ್ಲವೆನ್ನುವುದನ್ನು ಹೀಗೆ ನಿರೂಪಿಸಿದಿರಾ? ಕರ್ಮಫಲ ತಪ್ಪಿದ್ದಲ್ಲವೆನ್ನುವುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನವುಂಟೆ? ಇದೇ ಪ್ರತ್ಯಕ್ಷ ನಿದರ್ಶನವಲ್ಲವೇ ಎಂದು ಮಂಡೋದರಿ ದುಃಖಿಸಿದಳು. ಆದರೆ ಜ್ಞಾನದಿಂದ ರಾಮಚಂದ್ರನು ಪರಬ್ರಹ್ಮನೆಂದು ತಿಳಿದಳು. ಅವಳ ಜ್ಞಾನಕ್ಕೆ ಸುರರು ಮುನಿಗಳು ಸಂತೋಷಿಸಿದರು. ಮಂಡೋದರಿ ದುಃಖಿಸುತ್ತಿದ್ದುದನ್ನು ನೋಡಿ ವಿಭೀಷಣನೂ ದುಃಖಿಸಿದನು. ಅವಳ ಮಾತು ನಿಜವೆಂದು ಒಪ್ಪಿಕೊಂಡನು. ರಾಮ ಲಕ್ಷ್ಮಣರು ವಿಭೀಷಣನ ಬಳಿಗೆ ಬಂದು ಸಮಾಧಾನಪಡಿಸಿದರು. ರಾಮನು, ವಿಭೀಷಣ, ರಾವಣನಿಗೆ ಯೋಗ್ಯವಾದ ಪರಲೋಕ ಕ್ರಿಯೆಗಳನ್ನು ಆಚರಿಸು ಎಂದು ಆಜ್ಞಾಪಿಸಿದನು. ರಾಮನ ಆಜ್ಞೆಯಂತೆ ದೇಶ ಕಾಲ ಪಾತ್ರಗಳನ್ನನುಸರಿಸಿ ವಿಭೀಷಣನು, ಮಂಡೋದರಿ ಮತ್ತಿತರ ರಾವಣ ಸತಿಯರು ಬಂದು ತಿಲೋದಕವನ್ನಿತ್ತರು. ನಂತರ ರಾಮನು ವಿಭೀಷಣನನ್ನು ಹತ್ತಿರ ಕೂರಿಸಿಕೊಂಡು ಹಲವು ರೀತಿಯಲ್ಲಿ ಸಮಾಧಾನ ಹೇಳಿ, ನಡೆಯಬೇಕಾದದ್ದು ನಡೆಯಿತೇ ವಿನ ವಿರುದ್ಧವಾದುದೇನೂ ನಡೆದಿಲ್ಲ. ಅವನ ಪಾಪ ಶಾಪಗಳು ಪರಿಪಕ್ವವಾದವು. ಅಂಗದ ನೀಲ ನಲಾದಿಗಳನ್ನು ಕರೆದು ನೀವೆಲ್ಲರೂ ಲಂಕೆಗೆ ಹೋಗಿ ವಿಭೀಷಣನಿಗೆ ಪಟ್ಟಕಟ್ಟಿ ಬನ್ನಿರಿ ಎಂದು ಆಜ್ಞಾಪಿಸಿದನು. ನಮ್ಮ ತಂದೆಯ ಆಜ್ಞೆಯಂತೆ ನಾಳೆಗೆ 14 ವರ್ಷಗಳು ಮುಗಿಯುವುವು. ಆದ್ದರಿಂದ ನಾನು ಅಯೋಧ್ಯೆಗೆ ಬೇಗ ಹೊರಡುವೆನು ಎಂದನು. ವಿಭೀಷಣನು ರಾಮನ ಪಾದಗಳನ್ನು ಹಿಡಿದುಕೊಂಡು, ರಾಮ, ಈ ರಾಜ್ಯ ನನಗೇಕೆ? ನಿಮ್ಮ ಪಾದಾರವಿಂದ ಸಾಮ್ರಾಜ್ಯದಲ್ಲಿ ನನ್ನನ್ನಿರಿಸಿಕೊಳ್ಳಿ. ನಾಳೆಯಿಂದ ಲಂಕೆ ನಿಮ್ಮದು. ಅದನ್ನು ಅಯೋಧ್ಯೆಯ ಒಂದು ಭಾಗವೆಂದು ಭಾವಿಸಿ ಎಂದು ಪ್ರಾರ್ಥಿಸಿದನು. ರಾಮನು ಅದಕ್ಕೆ ಸಮ್ಮತಿಸದೆ ಅನೇಕ ವಿಧವಾಗಿ ರಾಜನೀತಿಯನ್ನು ಬೋಧಿಸಿ ರಾಮಾಜ್ಞೆ ತಪ್ಪದೆಂದು ಹೇಳಲು, ಹಾಗಾದರೆ ಲಂಕೆಯಲ್ಲಿ ನಿಮ್ಮ ಹಸ್ತದಿಂದಲೇ ನನಗೆ ರಾಜ್ಯವನ್ನು ವಹಿಸಿಕೊಡಿ ಎಂದು ವಿಭೀಷಣನು ಪ್ರಾರ್ಥಿಸಿದನು. ತಂದೆಯ ಆಜ್ಞೆಯನ್ನು 13 ಸಂವತ್ಸರ 11 ತಿಂಗಳು 29 ದಿನಗಳು ನೆರವೇರಿಸಿ 1 ದಿನದಲ್ಲಿ ನನ್ನ ವ್ರತವನ್ನು ಹಾಳು ಮಾಡಿಕೊಳ್ಳುವುದು ಸರಿಯಲ್ಲ. ನಮ್ಮ ತಂದೆಯ ಆಜ್ಞಾನುಸಾರ ನಾನು ಪಟ್ಟಣವನ್ನು ಪ್ರವೇಶ ಮಾಡಬಾರದೆನ್ನುವುದು ನಿನಗೆ ತಿಳಿದಿದೆಯಲ್ಲವೇ? ಆದ್ದರಿಂದ ನನ್ನ ಆಶೀರ್ವಾದಗಳನ್ನು ಪಡೆದು ನೀನು ಲಂಕೆಯಲ್ಲಿ ಪಟ್ಟಾಭಿಷೇಕ ಮಾಡಿಕೋ ಎಂದು ಸಮಾಧಾನಪಡಿಸಿ ಕಳಿಸಿದನು. ನೂತನ ಲಂಕಾಧಿಪತಿ ರಾಮಾಜ್ಞೆಯನ್ನು ಶಿರಸಾವಹಿಸಿ ಲಕ್ಷ್ಮಣ, ಸುಗ್ರೀವ, ಅಂಗದ, ನಲ ನೀಲಾದಿಗಳು ಹೊರಟು ಲಂಕೆಯನ್ನು ಸೇರಿ ವಿಭೀಷಣನಿಗೆ ರಾಜ್ಯ ತಿಲಕವನ್ನಿಟ್ಟರು. ವಿಭೀಷಣನು ನೆರೆದಿದ್ದ ವಾನರ ವೀರರಿಗೆ ನಮಸ್ಕರಿಸಿ, ನಿಮ್ಮ ಸಹಾಯದಿಂದಲೇ ನನ್ನ ಜೀವಿತವನ್ನು ಸಾರ್ಥಕ ಮಾಡಿಕೊಂಡೆ. ಅದೆಲ್ಲವೂ ರಾಮನ ಪ್ರಸಾದ. ಅವನ ಪ್ರತಿನಿಧಿಯಾಗಿಯೇ ನಾನು ಈ ರಾಜ್ಯವನ್ನು ಪಾಲಿಸುವೆನಲ್ಲದೆ ಇದು ನನ್ನದಲ್ಲ. ನಾನು ರಾಮಾರ್ಪಿತನಾದೆ ಎಂದನು.
ರಾವಣನೂ ರಾವಣನ ಪುತ್ರರೂ ಅವನ ಯೋಧರೂ ನಡೆಸಿದ ಕ್ರೂರ ಸಂಗ್ರಾಮಕ್ಕೆ ಚಿಂತಿಸಿ ಎಲ್ಲವೂ ರಾಮಲೀಲೆಯೆಂದು ಭಾವಿಸಿದನು. ಎಲ್ಲರೂ ಪುನಃ ರಾಮನ ಬಳಿಗೆ ಬಂದು ನಮಸ್ಕರಿಸಿದರು. ಸೀತಾದೇವಿ ಅನಂತರ ಶ್ರೀರಾಮನು ಹನುಮಂತನನ್ನು ಕುರಿತು, ಮಹಾವೀರ, ನನ್ನ ಕಾರ್ಯ ನಿಮಿತ್ತವಾಗಿ ನೀನು ಲಂಕೆಗೆ ಹೋಗಿ ನನ್ನ ಸಮಾಚಾರವನ್ನು ಜಾನಕಿಗೆ ಬಿನ್ನವಿಸಿ ಅವಳ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಮಹಾವೀರನು ಲಂಕೆಯನ್ನು ಪ್ರವೇಶಿಸಿ ಜಾನಕಿಯನ್ನು ಕಂಡು ನಮಸ್ಕರಿಸಿದನು. ಅವಳು ಮಹಾವೀರನನ್ನು ನೋಡಿ ರಾಮದೂತನೆಂದು ತಿಳಿದು, ಓ ವೀರ, ರಾಮಲಕ್ಷ್ಮಣರು, ವಾನರ ಸೇನೆ ಕ್ಷೇಮವೇ? ಕೃಪಾಸಾಗರನಾದ ನನ್ನ ರಾಮನು ಕುಶಲವೇ ಎಂದು ಕೇಳಿದಳು. ಮಹಾವೀರನು ಅವಳಿಗೆ ನಮಸ್ಕರಿಸಿ, ತಾಯಿ, ಎಲ್ಲ ರೀತಿಯಲ್ಲೂ ರಾಮಚಂದ್ರ ಕ್ಷೇಮವಾಗಿದ್ದಾರೆ. ಅವರು ರಾವಣನನ್ನು ಸಂಹರಿಸಿ ವಿಭೀಷಣನಿಗೆ ಶಾಶ್ವತವಾದ ರಾಜ್ಯವನ್ನಿತ್ತರು ಎಂದನು. ಜಾನಕಿಯು ರಾಮ ವಿಜಯವನ್ನು ರಾವಣ ಪರಾಜಯವನ್ನು ಕೇಳಿ ಸಂತೋಷಿಸಿ ಪ್ರಸನ್ನಳಾಗಿ ದೇಹ ಪುಲಕಿತಗೊಂಡು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ಓ ಕಪೀಶ್ವರ, ಈ ಶುಭವಾರ್ತೆಯನ್ನು ಹೇಳಿದ್ದಕ್ಕೆ ನಾನು ಏನು ತಾನೇ ನಿನಗೆ ಕೊಡಬಲ್ಲೆ? ನೀನಾಡಿದ ಮಾತುಗಳಿಗೆ ಸಮನಾದ ವಸ್ತುವಿಲ್ಲ ಎಂದಳು. ಅದಕ್ಕೆ ಹನುಮಂತನು, ತಾಯಿ, ನಿಮ್ಮ ಆನಂದ, ನಿಮ್ಮ ಪ್ರಸನ್ನತೆ ಕಂಡು ನನಗೆ 3 ಲೋಕಗಳು ಲಭಿಸಿದಷ್ಟು ಆನಂದವಾಯಿತು. ಇಂದು ಶತ್ರುವನ್ನು ಜಯಿಸಿ ತಮ್ಮನೊಂದಿಗೆ ಕೂಡಿ ನಿರಾತಂಕವಾಗಿರುವ ರಾಮಪ್ರಭುವನ್ನು ನೋಡುವುದಕ್ಕಿಂತ ಬೇರಾವ ಭಾಗ್ಯವಿದೆ ಎಂದು ಜಾನಕಿಗೆ ನಮಸ್ಕರಿಸಿದನು. ಜಾನಕಿಯು, ವಾನರೋತ್ತಮ, ನಾನು ಈ 10 ತಿಂಗಳು ರಾಮಚಂದ್ರನ ವಿಯೋಗದ ದುಃಖದಲ್ಲಿ ಮುಳುಗಿದ್ದುದರಿಂದ ಹೊರಗಿನ ಪ್ರಪಂಚ ನನಗೆ ಏನೂ ತಿಳಿಯದು. ಇವತ್ತು ಏನು ವಾರವೋ ಏನು ತಿಥಿಯೋ ಅದೂ ತಿಳಿಯದು. ಏನೇ ಆಗಲಿ, ಇಂದು ಮಂಗಳಕರವಾದ ವಾರ್ತೆಯನ್ನು ನೀನು ತಿಳಿಸಿದೆಯಾದ್ದರಿಂದ ಈ ದಿನವನ್ನು ಮಂಗಳವಾರವೆಂದೇ ಕರೆಯುತ್ತೇನೆ. ಈ ದಿನ ನಿನ್ನನ್ನು ಪೂಜಿಸುವ ದಿನವಾಗಲೆಂದು ಆಶೀರ್ವದಿಸುತ್ತೇನೆ ಎಂದಳು. ಹನುಮಂತನು, ಇದು ಮಹಾಪ್ರಸಾದ ಎಂದು ಕೈ ಜೋಡಿಸಿ ಸೀತೆಗೆ ನಮಸ್ಕರಿಸಿದನು. ಸೀತೆಯು ಕಣ್ಣೀರು ಹರಿಸುತ್ತಾ, ಹನುಮಂತ, ಆ ಕೋಮಲ ಶ್ಯಾಮಲ ಶ್ರೀರಾಮನಾದ ರಾಮನ ದರ್ಶನ ನನಗೆ ಬೇಗ ಲಭಿಸುವಂತೆ ಪ್ರಯತ್ನ ಮಾಡು. ಜರುಗಿದ ಯುದ್ಧವೆಲ್ಲ ನನಗಾಗಿಯೇ ಅಲ್ಲವೇ? ನನ್ನನ್ನು ಪಡೆಯುವ ನಿಮಿತ್ತವಾಗಿಯೇ ಅಲ್ಲವೇ? ನನ್ನನ್ನು ಬೇಗ ರಾಮನ ಚರಣಗಳಲ್ಲಿ ಸೇರಿಸು ಎಂದು ದೈನ್ಯದಿಂದ ಕೇಳಿಕೊಂಡಳು. ಅವಳ ಬಾಧೆಯನ್ನು ನೋಡಲಾರದೆ ಹನುಮಂತನು ರೊಯ್ಯನೆ ಎಗರಿ ನಡೆದ ವೃತ್ತಾಂತವನ್ನೆಲ್ಲ ರಾಮನಿಗೆ ತಿಳಿಸಿದನು. ಹನುಮಂತನ ಮಾತುಗಳನ್ನು ಕೇಳಿ ರಾಮನು ಅಂಗದ ವಿಭೀಷಣಾದಿಗಳನ್ನು ಕರೆದು, ಹನುಮಂತನೊಂದಿಗೆ ಹೋಗಿ ಸೀತೆಯನ್ನು ಆದರಿಸಿ ಕರೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದನು. ಆ ತಕ್ಷಣವೇ ವಾನರ ಯೋಧರು ಹನುಮಂತನೊಂದಿಗೆ ಅಶೋಕವನಕ್ಕೆ ಹೋಗಿ ವಿಭೀಷಣನ ಆಜ್ಞಾನುಸಾರವಾಗಿ ಸೀತೆಗೆ ಸ್ನಾನಾದಿಗಳನ್ನು ಮಾಡಿಸಿ ಪೀತಾಂಬರವನ್ನುಡಿಸಿ ಆಭರಣಗಳಿಂದ ಅಲಂಕರಿಸಲು ಅಪೇಕ್ಷಿಸಿದರು. ಆದರೆ ಸೀತೆ ಅವುಗಳನ್ನು ತಿರಸ್ಕರಿಸುತ್ತಾ, ನನ್ನ ರಾಮಚಂದ್ರನೇ ನನ್ನ ಭೂಷಣ, ಅವನ ದರ್ಶನವೇ ನನ್ನ ಸ್ನಾನ, ಅವನಿಗೆ ಮಾಡುವ ನಮಸ್ಕಾರವೇ ನನ್ನ ಪೀತಾಂಬರ, ನನಗೆ ರಾವಣನ ವಸ್ತು ವಾಹನಾದಿಗಳು ಅವಶ್ಯಕವಿಲ್ಲ ಎಂದಳು. ಅವಳ ಇಷ್ಟ ಪ್ರಕಾರವೇ ಆಗಲಿ ಎಂದು ವಿಭೀಷಣನು ಹೇಳಿದನು. ರಾಮ ಸಂದರ್ಶನಕ್ಕಾಗಿ ಸೀತೆ ತವಕಿಸುತ್ತಿದ್ದಾಳೆಂದು ದಾಸಿಯರು ಹೇಳಿದರು. ವಾನರರು ಕೂಡಲೇ ಪಲ್ಲಕ್ಕಿಯನ್ನು ತಂದು ಅವಳನ್ನು ಅದರಲ್ಲಿ ಕೂರಿಸಿ ಹೊತ್ತುಕೊಂಡು ಹೊರಟರು. ಸೀತೆಯ ದರ್ಶನ ಮಾಡುವುದಕ್ಕಾಗಿ ಲಂಕೆಯಲ್ಲಿ ಅಳಿದುಳಿದ ರಾಕ್ಷಸ ಸ್ತ್ರೀಯರೂ ವಾನರರೂ ದಾರಿಯಲ್ಲಿ ನೆರೆದಿದ್ದರು. ಒಬ್ಬರ ಮೇಲೊಬ್ಬರು ಬಿದ್ದು ಅವಳನ್ನು ನೋಡಲು ಪ್ರಯತ್ನಿಸುತ್ತಿದ್ದರು. ಪಲ್ಲಕ್ಕಿಯಲ್ಲಿ ಕುಳಿತ ಜಾನಕಿ ಆಚೆ ಈಚೆ ನೋಡದೆ ರಾಮನನ್ನು ಸ್ಮರಿಸುತ್ತಾ ರಾಮ ಸಂದರ್ಶನಕ್ಕಾಗಿ ತವಕಿಸುತ್ತಾ ತಲೆ ಬಗ್ಗಿಸಿ ಕುಳಿತಳು. ಸ್ವಲ್ಪ ದೂರ ಇರುವಾಗಲೇ ರಾಮನ ಬಳಿಗೆ ನಡೆದು ಹೊರಟಳು. ಅವಳನ್ನು ನೋಡಿ ವಾನರರು ನಮಸ್ಕರಿಸಿ ನಿಲ್ಲಿಸಿ ಸೀತಾರಾಮಚಂದ್ರರಿಗೆ ಜೈ ಜೈ ಎಂದು ಜಯ ಧ್ವನಿ ಮಾಡಿದರು. ಅವಳು ರಾಮನನ್ನು ಸಮೀಪಿಸುವಷ್ಟರಲ್ಲಿ ಅವಳನ್ನು ಈಗಲೇ ತನ್ನ ಬಳಿಗೆ ಕರೆ ತರುವುದಕ್ಕೆ ಅವಕಾಶವಿಲ್ಲವೆಂದೂ ಅವಳನ್ನು ಅಗ್ನಿ ಪರೀಕ್ಷೆಗೆ ಗುರಿಪಡಿಸಬೇಕಾಗಿದೆ ಎಂದೂ ರಾಮನು ಆಜ್ಞಾಪಿಸಿದನು. ಅದನ್ನು ಕೇಳಿ ವಾನರರು ದಿಗ್ಭ್ರಾಂತರಾಗಿ ಕುಸಿದು ಹೋದರು. ಅಗ್ನಿ ಪ್ರವೇಶ. ರಾಮಾಜ್ಞೆ ಪ್ರಕಾರ ಒಣಗಿದ ಸೌದೆಯನ್ನು ತರಲು ವಾನರರು ಹೊರಟರು.
ರಾವಣನೊಂದಿಗೆ ಯುದ್ಧ ಮಾಡುವ ಕಾಲದಲ್ಲಿ ದೊಡ್ಡ ಪರ್ವತಗಳನ್ನು ಲೀಲಾಜಾಲವಾಗಿ ಎತ್ತಿದ ವಾನರರಿಗೆ ಈಗ ಸಣ್ಣ ಪುಳ್ಳೆಗಳೇ ಮಹಾಭಾರವಾದುವು. ಸೀತಾದೇವಿಗೆ ಇಂಥ ಪರೀಕ್ಷೆಯೇ ಎಂದು ಕೊರಗಿದರು. ಲೋಕರೀತಿಯಾಗಿ ಸೀತೆ ಸುಶೀಲೆ ಎನ್ನುವುದು ರಾಮನಿಗೆ ಗೊತ್ತು. ಹಾಗೇ ಲೋಕವನ್ನು ತೃಪ್ತಿಪಡಿಸುವುದಕ್ಕಾಗಿ ರಾಮನು ಈ ಲೀಲಾ ನಾಟಕವಾಡುತ್ತಿದ್ದಾನೆನ್ನುವುದೂ ವಿಭೀಷಣ, ಅಂಗದ, ಸುಗ್ರೀವಾದಿಗಳಿಗೆ ಗೊತ್ತು. ಇನ್ನೊಂದು ರೀತಿಯಾಗಿ ನೋಡಿದರೆ ಅರಣ್ಯದಲ್ಲಿದ್ದಾಗ ಜಾನಕಿ ತನ್ನ ಶಕ್ತಿಯನ್ನು ಅಗ್ನಿಹೋತ್ರನ ಬಳಿ ಇಟ್ಟಿದ್ದಳು. ಲಂಕೆಯಲ್ಲಿ ಇದುವರೆಗಿದ್ದ ಸೀತೆ ಮಾಯಾಸೀತೆ, ಶಕ್ತಿರಹಿತವಾದ ದೇಹ ಮಾತ್ರ. ಸೀತೆಯ ನಿಜಸ್ವರೂಪ ಅಗ್ನಿಯಲ್ಲಿದ್ದುದರಿಂದ ತನ್ನ ನಿಜ ಶಕ್ತಿ ಪಡೆದು ಬರಲು ರಾಮನು ಅವಳನ್ನು ಅಗ್ನಿಯಲ್ಲಿ ಪ್ರವೇಶಿಸುವಂತೆ ಮಾಡಿದನು. ಅವಳ ಅಂತಃಕರಣ ನಿರ್ಮಲವಾದುದೆಂದು ಲೋಕಕ್ಕೆ ತಿಳಿಸುವುದಕ್ಕಾಗಿ ಅವಳನ್ನು ಅಗ್ನಿ ಪ್ರವೇಶ ಮಾಡಿಸಿದನು. ಇದರಿಂದ ಸೀತೆ ಆನಂದಿಸಿದಳು. ಆದರೆ ಲಕ್ಷ್ಮಣನಿಗೆ ದುಃಖವಾಯಿತು. ಲಕ್ಷ್ಮಣನನ್ನು ಶಾಂತಪಡಿಸುವುದಕ್ಕಾಗಿ ಸೀತೆಯು, ಲಕ್ಷ್ಮಣ, ವಿವಾಹ ಕಾಲದಲ್ಲಿ ಬ್ರಾಹ್ಮಣರು ಅಗ್ನಿಯನ್ನು ಬೆಳಗಿಸಿ ವಿವಾಹ ಮಾಡುವರು. ಈಗ ನನಗೆ ಅಗ್ನಿಯಿಂದ ಪುನರ್ಜನ್ಮ ಲಭಿಸುವುದು. ಮತ್ತೊಮ್ಮೆ ನಾನು ಪ್ರಭುವನ್ನು ವರಿಸುವೆನು. ನೀನು ಧರ್ಮವನ್ನು ವಿಚಾರ ಮಾಡಿ ಅಗ್ನಿಯನ್ನು ಬೆಳಗಿಸು ಎಂದಳು. ಧರ್ಮವನ್ನೂ ನ್ಯಾಯವನ್ನೂ ಚಾತುರ್ಯವನ್ನೂ ಹೊರಸೂಸುವ ಅವಳ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಕಣ್ಣೀರು ಸುರಿಸುತ್ತಾ ಕೈಜೋಡಿಸಿ ನಿಂತನು. ಏನೊಂದು ಮಾತನಾಡಲಾರದೆ ರಾಮನಿಗೆ ಭಯಪಟ್ಟು ಸುಮ್ಮನಿದ್ದನು. ರಾಮನ ಮುಖವನ್ನು ಲಕ್ಷ್ಮಣ ನೋಡಿ ಕಟ್ಟಿಗೆಗೆ ಬೆಂಕಿ ಹತ್ತಿಸಿದನು. ದೊಡ್ಡದಾಗಿ ಹತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ನೋಡಿ ಜಾನಕಿಯು ಸಂತೋಷಿಸಿದಳು. ಅವಳಿಗೆ ಸ್ವಲ್ಪವೂ ಭಯವಾಗಲಿಲ್ಲ. ಓ ಹುತಾಶನ, ಮನೋವಚನ ಕರ್ಮಗಳಿಂದ ನಾನು ರಾಮಚಂದ್ರನನ್ನು ಬಿಟ್ಟು ಬೇರೆಯವರನ್ನು ಯೋಚಿಸಲಿಲ್ಲ. ಓ ಪಾವಕ, ನೀನು ಸಕಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿದ್ದೀಯೇ. ಶ್ರೀಖಂಡ ಚಂದನದಂತೆ ನೀನು ನನಗೆ ಶೀತಲವಾಗು ಎಂದು ಪ್ರಾರ್ಥಿಸಿ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಅಗ್ನಿಯು ಶ್ರೀಖಂಡ ಚಂದನದಂತೆ ಶೀತಲವಾದನು. ಅಗ್ನಿದೇವನು ಬ್ರಾಹ್ಮಣ ರೂಪವನ್ನು ಧರಿಸಿ ನಿಜವಾದ ಸೀತೆಯನ್ನು ಜೊತೆಯಲ್ಲಿ ಕರೆತಂದು ಕ್ಷೀರ ಸಮುದ್ರನು ಮಹಾಲಕ್ಷ್ಮಿಯನ್ನು ವಿಷ್ಣು ಮೂರ್ತಿಗೆ ಸಮರ್ಪಿಸಿದ ಹಾಗೆ ಅವಳನ್ನು ರಾಮನಿಗೆ ಅರ್ಪಿಸಿದನು. ಆಗ ತಾನೇ ಅರಳಿದ ಕಮಲದಂತೆ ಬಂಗಾರದ ಪದ್ಮದಂತೆ ಸೀತೆಯು ರಾಮನ ಎಡಪಕ್ಕದಲ್ಲಿ ಶೋಭಿಸಿದಳು. ದೇವತೆಗಳು ಸಂತೋಷಿಸಿದರು. ದೇವದುಂದುಭಿ ಮೊಳಗಿತು. ನಂತರ ವಿಭೀಷಣನು ನಗರಕ್ಕೆ ಹೋಗಿ ದಿವ್ಯ ವಸ್ತುಗಳನ್ನು, ನವರತ್ನಗಳನ್ನು ಪುಷ್ಪಕ ವಿಮಾನದಲ್ಲಿ ತುಂಬಿ ತಂದು ರಾಮನಿಗೆ ಅರ್ಪಿಸಿದನು. ಆಗ ರಾಮನು, ಓ ಸಖನೇ, ಈ ವಿಮಾನದಲ್ಲಿರುವ ವಸ್ತ್ರಾದಿಗಳ ಸಹಿತ ನೀನು ಅಂತರಿಕ್ಷಕ್ಕೆ ಹಾರಿ ಅವುಗಳನ್ನು ಮೇಲಿನಿಂದ ಸುರಿ ಎಂದನು. ವಿಭೀಷಣನು ಹಾಗೆಯೇ ಮಾಡಿದನು. ಅವುಗಳನ್ನು ವಾನರರು ಅವರವರ ಮನಸ್ಸು ತೋಚಿದಂತೆ ಬಾಚಿಕೊಂಡರು. ಆ ಮಣಿಗಳನ್ನು ನೋಡಿ ವಾನರರು ಅವು ಫಲಗಳೆಂದು ಭ್ರಮಿಸಿದರು. ಅವುಗಳನ್ನು ಕಚ್ಚಿ ನೋಡಿ ಕಲ್ಲೆಂದು ಬಿಸಾಡಿದರು. ವಾನರರ ಚೇಷ್ಟೆಯನ್ನು ನೋಡಿ ಸೀತಾರಾಮ ಲಕ್ಷ್ಮಣರು ನಕ್ಕರು. ವಾನರ ಭಲ್ಲೂಕಗಳು ವಸ್ತ್ರಾಲಂಕಾರಗಳನ್ನು ಧರಿಸಿ ರಾಮನ ಬಳಿಗೆ ಬಂದರು. ಬಣ್ಣ ಬಣ್ಣದ ನಾನಾ ಭಲ್ಲೂಕಗಳನ್ನು ನೋಡಿ ರಾಮನು ಪರಮಾನಂದ ಭರಿತನಾದನು. ಅವರನ್ನು ಕುರಿತು, ಓ ವಾನರರೇ, ನಿಮ್ಮ ಸಾಮರ್ಥ್ಯದಿಂದಲೇ ನಾನು ರಾವಣನನ್ನು ಕೊಂದೆ. ವಿಭೀಷಣನಿಗೆ ರಾಜ್ಯವಿತ್ತೆ. ಇನ್ನು ನೀವು ನಿಮ್ಮ ನಿಮ್ಮ ವಾಸ ಸ್ಥಳಕ್ಕೆ ಹೋಗಬಹುದು. ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ, ಭಯಪಡಬೇಡಿ ಎಂದು ಅಭಯ ಹಸ್ತವಿತ್ತು ಎಲ್ಲರನ್ನೂ ಸಮಾಧಾನಪಡಿಸಿದನು. ರಾಮನ ವಚನಗಳನ್ನು ಕೇಳಿ ವಾನರರು ಪ್ರೇಮಾತಿಶಯದಿಂದ ವ್ಯಾಕುಲರಾಗಿ ಕೈಗಳನ್ನು ಜೋಡಿಸಿ, ಓ ನಾಥ, ನಿಮ್ಮ ಮಾತುಗಳು ನಿಮಗೆ ಶೋಭಾಯಮಾನವಾಗಿವೆ. ನಿಮ್ಮ ಮಾತುಗಳು ನಮ್ಮ ಮನಸ್ಸನ್ನು ಭ್ರಮಿಸುತ್ತಿವೆ. ನಾವು ದೀನರು. ನಮಗೆ ನಾಥ ನೀವೇ ತ್ರಿಲೋಕಾಧಿಪತಿಗಳು. ಎಲ್ಲಾದರೂ ಸೊಳ್ಳೆಯು ಗರುಡನಿಗೆ ಸಹಾಯ ಮಾಡಬಲ್ಲದೆ? ಮಿಣುಗು ದೀಪವೊಂದು ಸೂರ್ಯನನ್ನು ತೋರಿಸಬಲ್ಲುದೇ ಎನ್ನುತ್ತಾ ರಾಮನಿಗೆ ನಮಸ್ಕರಿಸಿ ಕಣ್ಣೀರು ಸುರಿಸಿದರು. ಜೈ ಸಾಯಿರಾಮ್.